ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಕೋಲಾರದ ಟ್ರಕ್ ಡ್ರೈವರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೋಲಾರ ಈ ಹೆಸರನ್ನು ಕೇಳಿದ ತಕ್ಷಣ ಎಲ್ರಿಗೂ ಮೊದಲು ನೆನಪಾಗೋದು ಮಾವಿನ ಹಣ್ಣು. ಯಾಕಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಮಾವಿನ ಹಣ್ಣನ್ನು ಬೆಳೆಯೋದು ಇದೇ ಕೋಲಾರದಲ್ಲಿ. ಆದರೆ ಇದೇ ಕೋಲಾರದ ನಿವಾಸಿಯಾದ ಒಬ್ಬ ಟ್ರಕ್ ಡ್ರೈವರ್ ಮಾವಿನಕಾಯಿಯನ್ನು ಟ್ರಕ್ನಲ್ಲಿ ಸಾಗಿಸುವಾಗ ಮಧ್ಯರಾತ್ರಿ ಎದುರಾದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಸ್ವತಃ ಆ ಟ್ರಕ್ ಡ್ರೈವರ್ ನಮ್ಮ ಚಾನಲ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಟ್ರಕ್ನಲ್ಲಿ ಮಾವಿನಕಾಯಿಯನ್ನು ಸಾಗಿಸುವಾಗ ಮಧ್ಯರಾತ್ರಿ ಅಂಥ ಒಂದು ಭಯಂಕರವಾದ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಸ್ವಾಮಿನಾಥನ್. ಸ್ವಾಮಿನಾಥನ್ ಮೂಲತಃ ತಮಿಳುನಾಡಿನವರು, ಆದರೆ ಕರ್ನಾಟಕದ ಕೋಲಾರ್ನಲ್ಲಿ ಸೆಟಲ್ ಆಗಿದ್ದಾರೆ. ಸ್ವಾಮಿನಾಥನ್ ಅವರಿಗೆ ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದು 1994ರಲ್ಲಿ, ಅಂದರೆ ಸರಿಯಾಗಿ 30 ವರ್ಷಗಳ ಹಿಂದೆ ಈ ಒಂದು ಘಟನೆ ಸ್ವಾಮಿನಾಥನ್ ಅವರ ಲೈಫ್ನಲ್ಲಿ ನಡೆದಿರೋದು. ಆದರೆ ಆ ಘಟನೆ ಎಷ್ಟು ಭಯಂಕರವಾಗಿತ್ತು ಅಂದರೆ ಅದನ್ನು ಸ್ವಾಮಿನಾಥನ್ ಅವರು ಇವತ್ತಿಗೂ ಕೂಡ ಮರೆತಿಲ್ಲ. ಸೊ ಸ್ವಾಮಿನಾಥನ್ ಒಬ್ಬ ಟ್ರಕ್ ಡ್ರೈವರ್ ಮತ್ತು ಎಲ್ಲ ರೂಟ್ಗಳು ಸ್ವಾಮಿನಾಥನ್ಗೆ ಚೆನ್ನಾಗಿ ಗೊತ್ತಿದ್ದರಿಂದ ಅವರು ಯಾವಾಗಲೂ ತುಂಬ ಲಾಂಗ್ ಟ್ರಿಪ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದರು. ಹೀಗೆ ಒಂದು ದಿನ ಸ್ವಾಮಿನಾಥನ್ ಮಾವಿನಕಾಯಿಗಳನ್ನು ಒರಿಸ್ಸಾದ ಜೈಪುರಿಯಾದ ಫ್ರೂಟ್ ಮಾರ್ಕೆಟ್ಗೆ ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸವನ್ನು ಒಪ್ಪಿಕೊಳ್ತಾರೆ. ಆಗಿನ ಕಾಲಕ್ಕೇನೆ ಸ್ವಾಮಿನಾಥನ್ ಅವರ ಬಳಿ ಅವರದ್ದೇ ಸ್ವಂತ ಅಶೋಕ್ ಲೈಲ್ಯಾಂಡ್ ಟ್ರಕ್ ಇತ್ತು. ಸೊ ಫೈನಲಿ ಸ್ವಾಮಿನಾಥನ್ ಕೋಲಾರ್ನಿಂದ ಮಾವಿನಕಾಯಿಗಳನ್ನು ಟ್ರಕ್ಗೆ ಲೋಡ್ ಮಾಡಿಕೊಂಡು ಒರಿಸ್ಸಾದ ಜೈಪುರಿಯ ಫ್ರೂಟ್ ಮಾರ್ಕೆಟ್ ಕಡೆಗೆ ಅವತ್ತು ಸಂಜೆ ಸುಮಾರು 5 ಗಂಟೆಗೆ ಹೊರಡ್ತಾರೆ. ಹೀಗೆ ಸ್ವಾಮಿನಾಥನ್ ಅವತ್ತು ರಾತ್ರಿ 9 ಗಂಟೆ ಸುಮಾರಿಗೆ ಡಾಬಾದಲ್ಲಿ ಊಟ ಮಾಡಿ ಮತ್ತೆ ಅವರ ಪ್ರಯಾಣವನ್ನು ಶುರು ಮಾಡ್ತಾರೆ. ಹೋಗುವಾಗ ಸ್ವಾಮಿನಾಥನ್ ಕಾಡು ದಾರಿಯಲ್ಲಿ ಹೋಗಬೇಕಾಗಿತ್ತು. ಯಾಕಂದರೆ ಆಗಿನ ಕಾಲಕ್ಕೆ ಒಳ್ಳೆಯ ರಸ್ತೆ ಮತ್ತು ಬೀದಿ ದೀಪಗಳ ಸೌಲಭ್ಯ ಇರಲಿಲ್ಲ. ಎಲ್ಲೋ ಒಂದೊಂದು ಗಾಡಿ ಮಾತ್ರ ಬರ್ತಾ ಇತ್ತು. ಆದ್ದರಿಂದ ಸ್ವಾಮಿನಾಥನ್ ಓಡಿಸ್ತಾ ಇದ್ದ ಟ್ರಕ್ ಹೆಡ್ಲೈಟ್ ಬೆಳಕನ್ನು ಬಿಟ್ಟು ಆ ರಸ್ತೆಯಲ್ಲಿ ಒಂದು ಚೂರು ಕೂಡ ಬೆಳಕು ಅನ್ನೋದೇ ಇರಲಿಲ್ಲ. ಎಲ್ಲಿ ನೋಡಿದ್ರೂ ಕಗ್ಗತ್ತಲು ಆವರಿಸಿಕೊಂಡಿತ್ತು. ಹೀಗೆ ಸ್ವಾಮಿನಾಥನ್ ಅವರ ಜರ್ನಿ ಮುಂದುವರಿಯುತ್ತೆ. ಆದರೆ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ಸ್ವಾಮಿನಾಥನ್ ಒಂದು 60ರಿಂದ 70 ಕಿಲೋಮೀಟರ್ ಸ್ಪೀಡ್ನಲ್ಲಿ ಟ್ರಕ್ನ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ರಸ್ತೆ ಪಕ್ಕದಲ್ಲಿದ್ದ ಮರಗಳ ಮರೆಯಿಂದ ಯಾರೋ ಒಬ್ಬಳು ಹೆಣ್ಮಗಳು ಇದ್ದಕ್ಕಿದ್ದ ಹಾಗೆ ರಸ್ತೆ ಮಧ್ಯಕ್ಕೆ ಓಡಿ ಬಂದು ಸ್ವಾಮಿನಾಥನ್ ಓಡಿಸ್ತಾ ಇದ್ದ ಟ್ರಕ್ಗೆ ಅಡ್ಡ ನಿಲ್ತಾಳೆ. ಆಗ ಸ್ವಾಮಿನಾಥನ್ ಸಡನ್ ಬ್ರೇಕ್ ಹಾಕ್ತಾರೆ. ಆದರೆ ಟ್ರಕ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಸ್ವಾಮಿನಾಥನ್ ಆ ಹೆಣ್ಣು ಮಗುವಿಗೆ ಟ್ರಕ್ನಿಂದ ಗುದ್ದಿ ಬಿಡ್ತಾರೆ. ತಕ್ಷಣ ಸ್ವಾಮಿನಾಥನ್ ಟ್ರಕ್ನ ಸೈಡ್ಗೆ ನಿಲ್ಲಿಸಿ, ಅಯ್ಯೋ ದೇವರೇ, ಎಂಥ ಕೆಲಸ ಆಗೋಯ್ತು ಅಂತ ಗಾಬರಿಯಿಂದ ಕೆಳಗೆ ಇಳಿತಾರೆ. ಆದರೆ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಸ್ವಾಮಿನಾಥನ್ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಯಾಕಂದರೆ ಆ ರಸ್ತೆ ಮೇಲೆ ಯಾರೂ ಇರಲಿಲ್ಲ. ಆಗ ಸ್ವಾಮಿನಾಥನ್, ಅಯ್ಯೋ ಇದೇನಿದು ವಿಚಿತ್ರ, ಅಷ್ಟು ಜೋರಾಗಿ ಆ ಹುಡುಗಿನ ಟ್ರಕ್ನಿಂದ ಗುದ್ದಿದ್ದೀನಿ, ಇಲ್ಲಿ ನೋಡಿದ್ರೆ ಏನೂ ಇಲ್ವಲ್ಲಪ್ಪ, ಇದೆಲ್ಲ ನಿಜನಾ ಅಥವಾ ನಿದ್ದೆ ಕೆಟ್ಟು ಡ್ರೈವ್ ಮಾಡ್ತಾ ಇರೋದಕ್ಕೆ ಇದೆಲ್ಲ ನನ್ನ ಭ್ರಮೆನಾ, ಏನಿದು, ಏನೂ ಅರ್ಥ ಆಗ್ತಾ ಇಲ್ವಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮತ್ತೆ ಟ್ರಕ್ನ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಈ ರೀತಿ ಸ್ವಾಮಿನಾಥನ್ ಆ ಜಾಗದಿಂದ ಸುಮಾರು 5 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ಸ್ವಾಮಿನಾಥನ್ಗೆ ಮತ್ತೊಂದು ಆಶ್ಚರ್ಯ ಕಾದಿರುತ್ತೆ. ಅದೇನೆಂದರೆ ರಸ್ತೆ ಮಧ್ಯದಲ್ಲಿ ಯಾರೋ ಒಬ್ಳು ಹುಡುಗಿ
ಆಕ್ಸಿಡೆಂಟ್ ಆಗಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾಳೆ. ಆ ದೃಶ್ಯವನ್ನು ಸ್ವಾಮಿನಾಥನ್ ನೋಡಿ ಟ್ರಕ್ ಸ್ಪೀಡ್ನ ಸ್ಲೋ ಮಾಡಿ ಸೈಡ್ಗೆ ಹಾಕಿ ಕೆಳಗಿಳಿತಾರೆ. ಆದರೆ ಸ್ವಾಮಿನಾಥನ್ ಟ್ರಕ್ನಿಂದ ಕೆಳಗಿಳಿದು ಆ ರಸ್ತೆಯ ಕಡೆ ನೋಡಿದಾಗ ಅಲ್ಲಿ ಯಾವ ಹುಡುಗಿನೂ ಇರಲಿಲ್ಲ, ಯಾವ ಆಕ್ಸಿಡೆಂಟ್ ಕೂಡ ಆಗಿರಲಿಲ್ಲ. ಆ ಕಗ್ಗತ್ತಲ ಕಾಡು ರಸ್ತೆಯಲ್ಲಿ ಸ್ವಾಮಿನಾಥನ್ ಮತ್ತು ಅವನ ಟ್ರಕ್ ಬಿಟ್ಟರೆ ಬೇರೆ ಏನಂದರೆ ಏನೂ ಇರಲಿಲ್ಲ. ಈಗ ಸ್ವಾಮಿನಾಥನ್ಗೆ ಸ್ವಲ್ಪನೇ ಟೆನ್ಷನ್ ಶುರುವಾಗುತ್ತೆ. ಅಯ್ಯೋ ಏನಾಗಿದೆಯಪ್ಪ ಇವತ್ತು ನನಗೆ, ಅಲ್ಲಿ ನೋಡಿದ್ರೆ ಹಂಗಾಯ್ತು, ಇಲ್ಲಿ ನೋಡಿದ್ರೆ ಆ ಹುಡುಗಿ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ಬಿದ್ದಿರೋದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ, ಆದರೆ ಟ್ರಕ್ ಇಲ್ದು ನೋಡೋ ಅಷ್ಟರಲ್ಲಿ ಬಾಡಿ ಎಲ್ಲೋಯ್ತು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಮತ್ತೆ ಟ್ರಕ್ನ ಸ್ಟಾರ್ಟ್ ಮಾಡಿ ಜರ್ನಿ ಶುರು ಮಾಡ್ತಾರೆ. ಹೀಗೆ ಸ್ವಾಮಿನಾಥನ್ ಸುಮಾರು 12 ಕಿಲೋಮೀಟರ್ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಸ್ವಾಮಿನಾಥನ್ಗೆ ಒಂದು ಪೆಟ್ಟಿ ಅಂಗಡಿಯ ಪಕ್ಕದಲ್ಲಿ ಯಾರೋ ಒಬ್ಳು ಹುಡುಗಿ ಲಿಫ್ಟ್ ಕೇಳೋದಕ್ಕೆ ಟ್ರಕ್ಗೆ ಕೈ ಅಡ್ಡ ಇಟ್ಕೊಂಡು ನಿಂತ್ಕೊಂಡಿರ್ತಾಳೆ. ಇನ್ನು ಸ್ವಾಮಿನಾಥನ್ ಆ ಹುಡುಗಿಯನ್ನು ನೋಡಿ ಯಾಕೋ ಇವತ್ತೆಲ್ಲ ರಾಂಗ್ ಆಗ್ತಾ ಇದೆ, ಇವಾಗ ಏನಾಗುತ್ತೋ ಏನೋ, ಆ ಹುಡುಗಿಗೆ ಹೆಲ್ಪ್ ಮಾಡದೇ ಇರೋದೇ ಒಳ್ಳೆಯದು, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಆ ಹುಡುಗಿ ಹತ್ರ ಟ್ರಕ್ ನಿಲ್ಲಿಸದೆ ಫಾಸ್ಟಾಗಿ ಹೊರಟೋಗ್ತಾರೆ. ಹೀಗೆ ಸ್ವಾಮಿನಾಥನ್ ಮನಸ್ಸಿನಲ್ಲಿ ಅಪ್ಪ ದೇವ್ರೆ ಎಲ್ಲ ನೀನೇ ಕಾಪಾಡಬೇಕಪ್ಪ, ಯಾಕಪ್ಪ ದೇವ್ರೆ ಇವತ್ತು ಈ ರೀತಿ ಆಗ್ತಾ ಇದೆ, ಏನೂ ಆಗದೆ ಇರೋ ಥರ ನೋಡ್ಕೊಳ್ಳಪ್ಪ ಅಂತ ಮನಸ್ಸಿನಲ್ಲಿ ಬೇಡ್ಕೊಳ್ತಾ ಅದೇ ಸ್ಪೀಡ್ ಮೇಂಟೈನ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹೀಗೆ ಹೋಗ್ತಾ ಇರುವಾಗ ಯಾಕೋ ಸ್ವಾಮಿನಾಥನ್ ಗಮನ ಆ ಟ್ರಕ್ ಮಿರರ್ ಕಡೆಗೆ ಹೋಗುತ್ತೆ. ಆ ಮಿರರ್ನಲ್ಲಿ ಕಂಡ ದೃಶ್ಯವನ್ನು ನೋಡಿ ಸ್ವಾಮಿನಾಥನ್ಗೆ ಚಳಿ ಜ್ವರ ಬಂದಂತಾಗುತ್ತೆ. ಯಾಕಂದರೆ ಸ್ವಾಮಿನಾಥನ್ ಆ ಮಿರರ್ನಲ್ಲಿ ಈಗ ಸ್ವಲ್ಪ ಹೊತ್ತಿಗೂ ಮುಂಚೆ ಫ್ರೆಂಡ್ಸ್ MV Pro Act ಅವರ ಫೇಸ್ ವಾಶ್ ರೇಡಿಯನ್ಸ್ ಸೆರಮ್ನ ನೀವು ಬಳಸಿದ್ರೆ ಮೊಡವೆ, ಡಾರ್ಕ್ ಸರ್ಕಲ್, ಆಯಿಲಿ ಸ್ಕಿನ್, ನಿಮ್ಮ ಮುಂತಾದ ಸ್ಕಿನ್ ಪ್ರಾಬ್ಲಮ್ಸ್ ದೂರವಾಗಿ ನಿಮ್ಮ ಫೇಸ್ ಗ್ಲೋ ಆಗುವಂತೆ ಮಾಡುತ್ತೆ. ಇವರ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ರೆ ಪ್ರೀಮೆಚ್ಯೂರ್ ಏಜಿಂಗ್, ಸನ್ಬರ್ನ್, ಸೂರ್ಯನ ಹಾನಿಕಾರಕ UV ಕಿರಣಗಳನ್ನು ತಡೆಗಟ್ಟಬಹುದು. ಹೊರಗಡೆ ಹೋಗೋದಕ್ಕೂ ಮುಂಚೆ ಇದನ್ನು ಒಮ್ಮೆ ಯೂಸ್ ಮಾಡಿದ್ರೆ ಸಾಕು. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಮಾತ್ರ ಬಳಸಲಾಗಿದೆ. ಇದು ಅಮೆಜಾನ್, ಫ್ಲಿಪ್ಕಾರ್ಟ್, MV Pro Act ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಪೆಟ್ಟಿ ಅಂಗಡಿ ಹತ್ರ ನೋಡಿದ ಹುಡುಗಿ ಈಗ ಟ್ರಕ್ ಮೇಲೆ ಕೂತ್ಕೊಂಡಿರೋದನ್ನು ನೋಡ್ತಾನೆ. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೇನೆ ಸ್ವಾಮಿನಾಥನ್ಗೆ ಇದೆಲ್ಲ ಭೂತ ಪ್ರೇತಗಳ ಚೇಷ್ಟೆ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಸ್ವಾಮಿನಾಥನ್ ಟ್ರಕ್ ಸ್ಪೀಡ್ನ ಸ್ವಲ್ಪ ಸ್ಲೋ ಮಾಡಿ ಮಿರರ್ನಲ್ಲಿ ಆ ಹುಡುಗಿಯನ್ನೇ ನೋಡ್ತಾ ಇರ್ತಾನೆ. ಈ ರೀತಿ ಸ್ವಾಮಿನಾಥನ್ ಆ ಹುಡುಗಿಯನ್ನು ನೋಡ್ತಾ ಇರುವಾಗಲೇ ಆ ಹುಡುಗಿಯ ರೂಪ ತುಂಬ ವಿಕಾರವಾಗಿ, ಮೈ ಮೇಲೆಲ್ಲ ಗಾಯಗಳಾಗಿ, ಮುಖದ ಪೂರ್ತಿ ಕೂದಲು ಬಿಟ್ಕೊಂಡಿರೋ ಹಾಗೆ ಬದಲಾಗುತ್ತೆ. ಸ್ವಾಮಿನಾಥನ್ ತಡ ಮಾಡದೆ ತಕ್ಷಣ ಅಲ್ಲೇ ಅವರ ಮನೆ ದೇವರಾದ ಮುರುಗನ್ ದೇವರನ್ನು ಕಾಪಾಡಪ್ಪ ದೇವರೇ ಅಂತ ಬೇಡ್ಕೊಳ್ತಾ ಇರ್ತಾರೆ. ಆ ಕಡೆಯಿಂದ ಅದೇ ಟೈಮ್ಗೆ ಮತ್ತೊಂದು ಟ್ರಕ್ ಬರುತ್ತೆ. ಆ ಟ್ರಕ್ನ ನೋಡಿ ಸ್ವಾಮಿನಾಥನ್ಗೆ ತುಂಬ ಖುಷಿಯಾಗುತ್ತೆ. ತಕ್ಷಣ ಕೆಳಗಿಳಿದು ಆ ಟ್ರಕ್ನ ಸ್ಟಾಪ್ ಮಾಡ್ತಾರೆ. ಅದರಲ್ಲಿದ್ದ ಡ್ರೈವರ್ ಕೆಳಗಿಳಿದು ಏನಾಯಿತು ಅಂತ ಕೇಳಿದಾಗ ಸ್ವಾಮಿನಾಥನ್ ಎಲ್ಲ ನಡೆದ ಘಟನೆಯನ್ನು ಆ ಟ್ರಕ್ ಡ್ರೈವರ್ಗೆ ವಿವರಿಸ್ತಾನೆ. ಆಗ ಆ ಟ್ರಕ್ ಡ್ರೈವರ್ ಸ್ವಾಮಿನಾಥನ್ಗೆ ಈ ರಸ್ತೆಯಲ್ಲಿ ಮಧ್ಯರಾತ್ರಿ ಓಡಾಡೋ ಟ್ರಕ್ ಡ್ರೈವರ್ಗಳಿಗೆ ಇದೆಲ್ಲ ತುಂಬ ನಾರ್ಮಲ್, ಯಾಕಂದರೆ ಸುಮಾರು ವರ್ಷಗಳ ಹಿಂದೆ ಈ ರಸ್ತೆಯಲ್ಲಿ ಟ್ರಕ್ ಚಕ್ರಕ್ಕೆ ತಲೆ ಕೊಟ್ಟು ಒಬ್ಬಳು ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆಗಲಿಂದ ಮಧ್ಯರಾತ್ರಿ ಈ ರಸ್ತೆಯಲ್ಲಿ ಓಡಾಡೋ ಎಲ್ಲ ಟ್ರಕ್ ಡ್ರೈವರ್ಗಳಿಗೆ ಆ ಹುಡುಗಿ ಕಾಟ ಕೊಡ್ತಾನೆ ಇರುತ್ತೆ. ನನಗೂ ಕೂಡ ಎಷ್ಟೋ ಸಾರಿ ಈ ರೀತಿ ಆಗಿದೆ, ನೀನು ಹೊಸಬ ಅಲ್ವಾ, ಅದಕ್ಕೆ ನಿನಗೆ ಗೊತ್ತಾಗಲಿಲ್ಲ ಅಷ್ಟೇ ಅಂತ ಹೇಳ್ತಾನೆ. ಆಗ ವಿಷಯ ತಿಳಿದ ಸ್ವಾಮಿನಾಥನ್ ಆದಷ್ಟು ಬೇಗ ಲೋಡ್ನ ಅನ್ಲೋಡ್ ಮಾಡಿ ನಮ್ಮೂರಿಗೆ ಹೊರಟೋಗ್ಬಿಡ್ಬೇಕು ಅಂತ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾವಿನಕಾಯಿ ಲೋಡ್ನ ಡೆಲಿವರಿ ಮಾಡಿ ಬೇರೆ ರಸ್ತೆಯಿಂದ ವಾಪಸ್ ಕೋಲಾರ್ಗೆ ಬಂದುಬಿಡ್ತಾರೆ. ಇದು
ಕೋಲಾರದ ಟ್ರಕ್ ಡ್ರೈವರ್ ಸ್ವಾಮಿನಾಥನ್ ಲೈಫ್ನಲ್ಲಿ ನಡೆದ ಒಂದು ರಿಯಲ್ ಹಾರರ್ ಘಟನೆ. ನಿಮಗೂ ಕೂಡ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ನಿಮ್ಮ ಸ್ಟೋರಿಯನ್ನು ನಾನು ಈ ನಿಮ್ಮ ಚಾನಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಸ್ಟೋರಿನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ರಿಯಲ್ ಮತ್ತು ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.